ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಡಾಕ್ಟರ್ ಬಾಬು ಹಳಕಟ್ಟಿಯವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ರಾಜಕೀಯ ಕಾರ್ಯದರ್ಶಿಗಳು ನನ್ನ ಆತ್ಮೀಯ ಮಿತ್ರರು ಆದಂತ ಎಸ್ ಎ ಗೋವಿಂದರಾಜ್ ಅವರೇ, ಹಿರಿಯ ಲೇಖಕರು, ಈಗ ತಾನೇ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಉಪನ್ಯಾಸವನ್ನು ಮಾಡಿದಂತ ಡಾಕ್ಟರ್ ಬಸವರಾಜ ಸಬ್ರದ್ ಅವರೇ, ನಾಟಕ ಅಕಾಡೆಮಿಯ ಅಧ್ಯಕ್ಷರು ಮಿತ್ರರು ಆದಂತ ನಾಗರಾಜ್ ಮೂರ್ತಿ ಅವರೇ ಮತ್ತು ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಧರಣಿದೇವಿ ಮಾಲಗಿತ್ತಿ ಅವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಇಲಾಖೆಯ ಅಧಿಕಾರಿಗಳೇ, ಇಲ್ಲಿ ಸೇರಿದಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ನನ್ನ ತಾಯಂದಿರೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಬಂಧುಗಳೇ, ಎಲ್ಲರಿಗೂ ವಚನ ಸಾಹಿತ್ಯ ಪಿತಾಮಹ ಆದಂಥ ಡಾಕ್ಟರ್ ಬಾಬು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಇವತ್ತ ನಿಮ್ಮೆಲ್ಲರಿಗೂ ವಚನದ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಕನ್ನಡ ಸಾಹಿತ್ಯ ಲೋಕದಲ್ಲಿ ಪರಿಣಿತವಾದಂತಹ ವಚನ ಸಾಹಿತ್ಯವನ್ನು ಸಂರಕ್ಷಿಸಿ ಸಂಶೋಧಿಸಿ ಸಂಗ್ರಹಿಸಿದಂತ ಸಂಗ್ರಹಿಸುವ ಮೂಲಕ ಜನರಿಗೆ ವಚನ ಸಾಹಿತ್ಯ ಸುಲಭವಾಗಿ ದೊರೆಯುವಂತೆ ಮಾಡಿದಂತ ಹಳಕಟ್ಟಿ ಅವರ ಜಯಂತಿ ದಿನವೊಂದು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಆಚರಿಸಲಾಗುತ್ತೆ. ನನಗನ್ಸಿದೆ ಇದು ಮೂರನೇ ವರ್ಷ ಸರ್ಕಾರದ ವತಿಯಿಂದ ಆಚರಿಸುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಬಂಧುಗಳೇ, ಈ ಕಾರ್ಯಕ್ರಮ ನಿಜವಾಗಲೂ ನಾನು ಬಹಳ ಹೆಮ್ಮೆ ಪಡೋದೇನೆಂದ್ರೆ, ಹಳಕಟ್ಟಿಯವರು ಬಿಜಾಪುರ ಜಿಲ್ಲೆಯವರು, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ. ನಾವು ಅಖಂಡ ಬಿಜಾಪುರ ಜಿಲ್ಲೆಯೊಳಗನ ನಾನು ಹುಟ್ಟಿ ಬೆಳೆದಿದ್ದು. ನನ್ನ ಅಡ್ಡೆಸರು ತಂಗಡಿಗೆ ಈಗಲೂ ಬಿಜಾಪುರ ಜಿಲ್ಲೆಯಲ್ಲೇ ಇದೆ. ನಾನು ಹುಟ್ಟಿ ಬೆಳೆದಿದ್ದು ಬಾಗಲಕೋಟೆ ಜಿಲ್ಲೆ ಆದ್ರೂ ಅವತ್ತಿನ ದಿನಮಾನದೊಳಗೆ ಅಖಂಡ ಬಿಜಾಪುರ ಜಿಲ್ಲೆಯ ಅವರ ಒಂದು ಜಯಂತ್ಯೋತ್ಸವನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ, ಆ ಅವಕಾಶವನ್ನು ಮಾಡಿಕೊಂಡಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಕನ್ನಡ ಸಾಹಿತ್ಯ ಲೋಕದ ಎರಡು ಚಳವಳಿಗಳಂದ್ರೆ ಒಂದು ವಚನ ಸಾಹಿತ್ಯದ ಚಳವಳಿ, ಮತ್ತೊಂದು ದಾಸ ಸಾಹಿತ್ಯ ಚಳವಳಿ. ಇವೆರಡೂ ಸಮಾಜದಲ್ಲಿ ತಾರತಮ್ಯಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡುವ 12ನೇ ಶತಮಾನದಲ್ಲಿ ಸಮಾಜದಲ್ಲಿ ನಡೆದ ಅಜ್ಞಾನ ಮೂಢನಂಬಿಕೆಗಳನ್ನು ಕಿತ್ತೊಗೆಯುವ ನಿಟ್ಟಿನಲ್ಲಿ ಬಸವಾದಿ ಶರಣರ ವಚನದ ಸಾಹಿತ್ಯ ಬಹಳ ಮಹತ್ವವಾದಂತಹ ಪಾತ್ರವನ್ನ ಬೀರಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಈ ಸಮಾಜದ ಎಲ್ಲ ಸಮುದಾಯದ ಜನರ ಶರಣ ತತ್ವಗಳನ್ನ ಅನುಸರಿಸುವುದಾದ್ರೆ ಅಂತ ನೂರಾರು ವಚನಕಾರರು ರಚಿಸಿದಂತ ಬಹಳಷ್ಟು ವಚನಗಳ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ನಾಶವಾಗಿ ಹಾಗೂ ನಾಶವಾಗುವುದಲ್ಲಿ ಅಲ್ಲದೆ ನಮ್ಮ ಇನ್ನೂ ಸಾಕಷ್ಟು ವಚನ ಸಾಹಿತ್ಯಗಳನ್ನ ತಾಳಿಗೆರೆಯ ಮೇಲೆ ಮೂಲ ಪ್ರತಿಗಳ ರೂಪದಲ್ಲಿ ಜನರ ಮನೆಗೆ ರಕ್ಷಣೆಗೆ ಅಂತ ಅಪ್ರಕಟಿತ ವಚನ ಸಾಹಿತ್ಯವನ್ನು ಸಂಗ್ರಹಿಸಿ ಕ್ರೋಢೀಕರಿಸಿದಂತ ಮಹಾನ್ ಪುರುಷರು ಯಾರಾದ್ರೆ ಹಳಕಟ್ಟಿ ಅವರಿಗೆ ಸಲ್ಲಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮೂಲತಃ ಇವರು ವಕೀಲರಾಗಿ ಕೆಲಸವನ್ನ ಮಾಡಿದಂತವ್ರು. ವಕೀಲರಾಗಿ ಕೆಲಸವನ್ನ ಮಾಡಿ ವಕಾಲತ್ತನ್ನ ಬಿಟ್ಟು ಅವರು ವಚನ ಸಾಹಿತ್ಯ ಸಂಶೋಧನೆ ಮತ್ತು ಸಂಪಾದನೆ ಕಾರ್ಯಗಳಲ್ಲಿ ತೊಡಗುವಂತ ಕೆಲಸವನ್ನ ಮಾಡುವಂತವ್ರು. ಇವರು ಬಹಳ ವಿಶೇಷ ಅಂದ್ರೆ ಇವರಿಗೆ ನಡೆದಾಡುವ ವಚನ ಗುಮ್ಮಟ, ವಚನ ಸಾಹಿತ್ಯ ಪಿತಾಮಹ ಎಂದು ಖ್ಯಾತರಾದ ಹಳಕಟ್ಟಿ ಅವರು ಕರ್ನಾಟಕದ ಏಕೀಕರಣದ ಹೋರಾಟಗಾರರು ಆಗಿದ್ರು ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಕನ್ನಡ ಸರ್ವೋತ ಅಭಿವೃದ್ಧಿಗಾಗಿ ಶ್ರಮಿಸಿದ ಮಹನೀಯರಲ್ಲಿ ಇವರು ಒಬ್ರು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಅದರ ಜೊತೆಗೆ ಇವತ್ತ ಈ ಹಳಕಟ್ಟಿಯವರು ಎಲ್ಲ ಹಳ್ಳಿಗೆ ಹೋಗಿ ಅಲ್ಲಿ ಸೈಕಲ್ ಮೇಲೆ ಹೋಗಿ ವಚನ ಸಾಹಿತ್ಯದ ಮೂಲ ಪ್ರತಿಗಳನ್ನು ಬೇಡಿ ತೆಗೆದುಕೊಂಡು ಬಂದು ಅವನನ್ನು ರಕ್ಷಿಸಿ ಕ್ರೋಢೀಕರಿಸಿ ಮರುಪ್ರತಿ ಮಾಡಿ ಪ್ರಕಟಿಸುವುದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ.
ಆದ್ರೆ ಇವರು ಆ ಕೆಲಸವನ್ನ ವ್ಯವಸ್ಥಿತವಾಗಿ ಮುದ್ರಣ ಮಾಡಿ ಅದನ್ನ ಒಂದು ಇಡೀ ರಾಜ್ಯಕ್ಕೆ ತರುವಂತ ಕೆಲಸವನ್ನ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಹಳಕಟ್ಟಿ ಅವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಈಗ ತಾನೇ ಹೇಳಿದ್ರು ನಮ್ಮ ಬಸವರಾಜ ಸಂಬರ್ಗಿ ಅವರು, ಯಾರಂದ್ರ ನಮ್ಮ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಘಟಕೋತ್ಸವದಲ್ಲಿ ಡಾಕ್ಟರ್ ಹಳಕಟ್ಟಿ ಅವರು ಊಟ ಮಾಡೋ ಹೊತ್ತಿನಾಗ ಅಲ್ಲಿ ಬಿಸಿ ಜಾಸ್ತಿ ಇತ್ತಂತ. ಜಾಸ್ತಿ ಇದ್ದಾಗ ಕೋಟ್ ತೆಗಿಬೇಕು ಅಂತಂದು ಎಸ್ ಒಡೆಯಾರ್ ಅವರು ವಿಶ್ವವಿದ್ಯಾಲಯದ ಕುಲಪತಿಗಳು ಊಟ ಮಾಡೋ ಹೊತ್ತಿನಾಗ ಅದನ್ನ ಕೋಟನ್ನ ತೆಗೆದು ಬಿಸಿ ಇದೆ ಊಟ ಮಾಡೋ ಹೊತ್ತಿನಾಗ ಆ ಕೋಟನ್ನ ತೆಗಿಲಿಲ್ಲ. ತೆಗೆದ ಮೇಲೆ ಆ ಒಳಗಡೆ ಇರುವಂತಹ ಶರ್ಟ್ ಪೂರ ಹರಿದಿತ್ತಂತ. ಇವತ್ತಿನ ಕಾಲದಾಗ MLC ಆದವರು, ಶಾಸಕರಾದವರು ಸೈಕಲ್ ಮೇಲೆ ಹೋಗಿದ್ದು ಎಲ್ಲೇ ರೈತ ಉದಾಹರಣೆ. ಅಂಥ ಅದ್ಭುತವಾದಂತ ಹಳಕಟ್ಟಿಯವರ ಜನ್ಮದ ದಿನಾಚರಣೆಯನ್ನ ನಾವು ಇವತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯನ್ನ ಇಲಾಖೆಯಿಂದ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಇಂಥ ಸಾಹಿತಿಗಳನ್ನ ಗುರುತಿಸಿ ಎಲ್ಲರ ಮಹಾಪುರುಷರ ದಿನಾಚರಣೆಯನ್ನ ಮಾಡಲಿಕ್ಕೆ ವಿಶೇಷವಾದಂತಹ ಕೆಲಸವನ್ನ ಯಾರಾದ್ರೂ ಈ ರಾಜ್ಯದಾಗ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ನೋಡ್ರಿ, ನೀವು ಎಲ್ಲ ದಿನಾಚರಣೆ ಜನ್ಮದ ದಿನಾಚರಣೆ ಮಹಾಪುರುಷರ ಜನ್ಮ ದಿನಾಚರಣೆ ಹಿಂದಿನ ಯಾವ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರ್ತಿದ್ದಿಲ್ಲ, ಯಾರೂ ಬಂದಿಲ್ಲ. ಉದಾಹರಣೆಗಳು ಒಂದೋ ಎರಡೋ ತಮ್ಮ ಬೇಕಾದಂತವ್ರು ತಮ್ಮ ಸಮಾಜಕ್ಕೆ ಇದ್ದಂತವ್ರು ಮಾತ್ರ ಬರುವಂತ ಕೆಲಸ. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಒಂದು ಜಯಂತಿಯನ್ನ ಮಾಡಲಿಕ್ಕೆ ನಮ್ಮ ರವೀಂದ್ರ ಕಲಾಕ್ಷೇತ್ರಕ್ಕೆ ಕಂಪಲ್ಸರಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಒಂದು ಕಮಿಟ್ಮೆಂಟ್ ಇದೆ. ಆ ಮಹಾಪುರುಷರ ಬಗ್ಗೆ ಅವ್ರು ಬಂದ್ರೆ ಅದಕ್ಕೊಂದು ಅರ್ಥ ಬರ್ತೈತಿ. ಎಲ್ಲರೂ ಕಾರ್ಯಕ್ರಮ ಮಾಡಬಹುದು, ಎಲ್ಲರೂ ಕಾರ್ಯಕ್ರಮದೊಳಗೆ ಭಾಗಿಯಾಗಬಹುದು. ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮಕ್ಕೆ ಭಾಗಿಯಾದಾಗ ಮಾತ್ರ ಅದಕ್ಕೊಂದು ಹೆಚ್ಚು ಶಕ್ತಿ ಬರುವಂತ ಕೆಲಸ ಆಗುತ್ತನ್ನ ಮಾತನ್ನ ಇಲ್ಲಿ ಹೇಳುತ್ತಾ, ಇವತ್ತ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮಹಾಪುರುಷರ ಜಯಂತ್ಯೋತ್ಸವವನ್ನು ಮಾಡೋದ್ರ ಮುಖಾಂತರ ನಮ್ಮ ಭಾಗದೊಳಗ ನಮ್ಮ ಯುವ ಪೀಳಿಗೆಗೆ ಅವರ ಮಾಡಿದಂತ ಸತ್ಕಾರ್ಯಗಳನ್ನ, ಅವ್ರು ಮಾಡಿದಂತ ಕೆಲಸಗಳನ್ನ ಇಡೀ ರಾಜ್ಯಕ್ಕೆ ಮುಟ್ಟಿಸುವಂತ ಪ್ರತಿಯೊಂದು ಯುವಕರಿಗೆ ಮುಟ್ಟಿಸುವಂತ ಕೆಲಸವನ್ನ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಹಳಕಟ್ಟಿಯವರ ಅಧ್ಯಯನ ಕೇಂದ್ರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ 1,50,00,000 ರೂಪಾಯಿ ಬಿಡುಗಡೆ ಮಾಡಿದ್ದು ಏನಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು. ಈಗಾಗಲೇ ಕಲಬುರಗಿ ಅವರ ಸಮಗ್ರ ಸಂಪುಟಗಳನ್ನ ಮುದ್ರಿಸಿ ಈಗ ಬಿಡುಗಡೆಗೆ ಸಿದ್ಧ ಆಗಿದೆ. ಈಗ ಆದಷ್ಟು ಬೇಗ ನಾವು ಧಾರವಾಡದೊಳಗನ ಕಾರ್ಯಕ್ರಮವನ್ನು ಮಾಡಿ ಆ ಇಡೀ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ಈಗ ಮುಂದಾಗಿದ್ವಿ. ಅದರ ಜೊತೆಗೆ ಹಳಕಟ್ಟಿಯವರು ಶಿವಾನುಭವ ಪತ್ರಿಕೆಯನ್ನ ಅಧ್ಯಯನ ಅದನ್ನು 3 ತಿಂಗಳಿಗೊಮ್ಮೆ ಪ್ರಿಂಟ್ ಮಾಡಿಸಿ ಅವರು ಬೇರೆ ವಕೀಲರಷ್ಟೇ ಅಲ್ಲ, ಸಾಹಿತಿಗಳು ಅಷ್ಟೇ ಅಲ್ಲ, ಅದರ ಜೊತೆಗೆ ಪತ್ರಕರ್ತರಾಗಿನು ತಮ್ಮದೇ ಆದಂತ ಮುದ್ರಣವನ್ನ ಮಾಡೋದ್ರ ಮುಖಾಂತರ, ಅವರ ಮನೆಯಲ್ಲೇ ಮುದ್ರಣ ಮಾಡೋದ್ರ ಮುಖಾಂತರ ಹಣಕಾಸಿನ ತೊಂದರೆಗೂ ಕಷ್ಟದೊಳಗೆ ಸಿಲುಕಿದಂತವ್ರು ಯಾರಾದ್ರೆ ಡಾಕ್ಟರ್ ಹಳಕಟ್ಟಿ ಅವರು ಅನ್ನೋ ಮಾತನ್ನ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಅಂತ ಪರಿಸ್ಥಿತಿಯೊಳಗ ಮನೇನು ಅಡವಾಗಿಟ್ಟು ಬಾಡಿಗೆ ಮನೆಗಿರುವಂತ ಕೆಲಸವನ್ನ ಮಾಡಿದಂತ ಸಾಹಿತಿಗಳು ಇವತ್ತೇನಾದ್ರಿದ್ರೆ ಡಾಕ್ಟರ್ ಹಳಕಟ್ಟಿ ಅವರನ್ನ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಅದಕ್ಕೆ ಆ ಮರು ಮುದ್ರಣ ಮಾಡ್ಲಿಕ್ಕೆ ಈಗ ಉದ್ದೇಶಕ್ಕೆ ನಮ್ಮ ಸರ್ಕಾರ ಕಳೆದ ಆರ್ಥಿಕ ವರ್ಷದಲ್ಲಿ 30 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ವಿ. ತಾಂತ್ರಿಕ ಕಾರಣದಿಂದ ಅದು ಬಿಡುಗಡೆ ಆಗಿಲ್ಲ. ಈಗ ಅದು ಬಿಡುಗಡೆ ಮಾಡಿಸ್ಲಿಕ್ಕೆ ಈಗಾಗಲೇ ಇಲಾಖೆಗೆ ಸೂಚನೆ ಕೊಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಇವತ್ತ ಈ ಕಾರ್ಯಕ್ರಮ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಅನ್ನೋ ಕಾರ್ಯಕ್ರಮದ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಮ್ಮೆಲ್ಲ ಅಧಿಕಾರಿಗಳು ಇವು ಪ್ರತಿಯೊಂದು ಜಯಂತ್ಯೋತ್ಸವನ್ನ ಮಾಡೋದ್ರ ಮುಖಾಂತರ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ, ಅದರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಅವರ ಒಂದು ಮಾರ್ಗದರ್ಶನದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷವಾದಂತಹ ಕಾರ್ಯಕ್ರಮಗಳ ಜೊತೆಗೆ ಈ ವರ್ಷ 50 ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆಗಿದೆ. 50 ವರ್ಷ ಆಗಿದೆ. ಆ ಕಾರ್ಯಕ್ರಮ ಈಗಾಗಲೇ ನಾವು ಹಂಪಿಯಿಂದ ಗದಗದಿಂದ ಪ್ರಾರಂಭ ಮಾಡಿದ್ವಿ. ಮುಂದಿನ ಈ ವರ್ಷದ ನವೆಂಬರ್ 1ರವರೆಗೂ ಆ ಕಾರ್ಯಕ್ರಮ ರೂಪರೇಷೆಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ಸರ್ಕಾರದೊಳಗ ಏನು
ನಮ್ಮ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಆದ್ರೆ ಕನ್ನಡದ ಬಗ್ಗೆ ವಿಶೇಷವಾದ ಗೌರವವನ್ನು ಇಟ್ಟುಕೊಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ವರ್ಷದ ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಇದೇ ವರ್ಷದೊಳಗೆ ಈಗಾಗಲೇ ನೀವು ರವೀಂದ್ರ ಕಲಾಕ್ಷೇತ್ರಕ್ಕೆ ಏನ್ ಬರ್ತೀರಿ ಮುಂದಿನ ದಿನಮಾನದೊಳಗ ಮುಂದಿನ ನವೆಂಬರ್ 1 ಅನ್ನೋದ್ರೊಳಗಾಗಿ ಭುವನೇಶ್ವರಿ ಪ್ರತಿಮೆಯನ್ನು ನಾವು ವಿಧಾನಸೌಧ ಇದ್ರೊಳಗ ಪ್ರತಿಷ್ಠಾಪನೆಯನ್ನ ಮಾಡಲಿಕ್ಕೆ ಈಗಾಗಲೇ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಎಲ್ಲ ಕನ್ನಡ ಸಾಹಿತಿಗಳದು ಕನ್ನಡ ಅದರೊಳಗ ಹೋರಾಟ ಮಾಡುವಂತವ್ರದ್ದು ಭುವನೇಶ್ವರಿ ಪ್ರತಿಮೆನೇ ಇಲ್ಲ ಬೆಂಗಳೂರೊಳಗ, ಅದನ್ನ ಮಾಡಬೇಕು ಅಂತ ಬಹಳಷ್ಟು ಆಸೆಯನ್ನು ಪಟ್ಟಿದ್ದು. ಈಗಾಗಲೇ ನನಗನ್ಸಿಮಟ್ಟಿಗೆ 25 ಅಡಿ ಎತ್ತರ ಇರುವಂತ ಅದನ್ನ ಒಂದು ವಿಶೇಷವಾದಂತ ಇವತ್ತು ನೀವೇನು ನಮ್ಮ ವಿಧಾನಸೌಧದೊಳಗ ಮಹಾತ್ಮ ಗಾಂಧಿಯವರ ಒಂದು ಪುತ್ಥಳಿ ನೋಡ್ತಾ ಇದ್ದೀರಿ, ಅದೇ ಮಾದರಿಗಿಂತ ಬಹಳ ಚೆನ್ನಾಗಿ ಅದಕ್ಕೆ ಎಲ್ಲರೂ ಸಾರ್ವಜನಿಕವಾಗಿ ಬಂದು ಭೇಟಿ ಕೊಡ್ಲಿಕ್ಕೆ ನಾವು ಅದಕ್ಕೆ ವಿಶೇಷವಾದಂತಹ ಕಾಂಪೌಂಡ್ ಮಾಡೋದ್ರ ಮುಖಾಂತರ ಜನರು ಭುವನೇಶ್ವರಿ ತಾಯಿಯ ದರ್ಶನ ಮಾಡಲಿಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ. ನಾನು ಅದನ್ನ ತೆಗೆದೋದ್ದೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಮಾತು ಹೇಳಿದ್ರು, ಮೊದಲು ಆದಷ್ಟು ಬೇಗನೆ ಮಾಡೋ ಕನ್ನಡ ತಾಯಿ ಭುವನೇಶ್ವರ ಪ್ರತಿಮೆ ವಿಧಾನಸೌಧ ಪ್ರತಿಷ್ಠಾಪನೆ ಆಗಲಿ, ಅದು ನಮ್ಮ ಸರ್ಕಾರದೊಳಗೆ ಆಗಲಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂತ ಒಂದು ಕನ್ನಡದ ಬಗ್ಗೆ ಸಾಹಿತಿಗಳ ಬಗ್ಗೆ ವಿಶೇಷವಾದಂತಹ ಕಲ್ಪನೆ ಇಟ್ಟುಕೊಂಡಂತ ಯಾರಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಹೇಳಿ ಇವತ್ತು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ಒಂದ್ಸಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.